ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ಲಾಸ್ಟ್ ಎಪಿಸೋಡಲ್ಲಿ ತಳಪತಿ ವಿಜಯ್ ಅವರಿಗೆ ಅಂದರೆ ಯಾವ ರೀತಿ ಗೆಲುವು ಸಿಕ್ತು, ಒಂದು ರಾಜಕೀಯದಲ್ಲಿ ಆಗಲಿ ಒಂದು ಸಿನಿಮಾದಲ್ಲಿ ಆಗಲಿ ಕೆಲವೊಂದಷ್ಟು ಎಪಿಸೋಡ್ ಮೂಲಕ ನಾನು ತಿಳಿಸ್ಕೊಟ್ಟಿದ್ದೆ. ಬಟ್ ಇವತ್ತು ಅವರು ಒಂದು ಕೋಟಿ ಆಸ್ತಿ ಎಷ್ಟಿದೆ, ಬಟ್ ಅವರು ಹೇಗೆ ಸಂಪಾದನೆ ಮಾಡಿದ್ರು, ಎಷ್ಟೆಲ್ಲ ಕೋಟಿ ಆಸ್ತಿಯನ್ನು ಏನೇನೆಲ್ಲ ಅನುದಾನವನ್ನು ಕೊಟ್ಟ, ಅನುದಾನ ಅನ್ನೋದಕ್ಕಿಂತ ದಾನ ಧರ್ಮವನ್ನು ಮಾಡಿದ್ದಾನೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಸದ್ಯಕ್ಕಂತೂ 2026 ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ನಂತರ ನಟ ಮತ್ತು ರಾಜಕಾರಣಿ ಅಂತ ಹೇಳ್ಬೋದು ಇವ್ರನ್ನ ದಳಪತಿ ವಿಜಯ್ ಅವರ ಆಸ್ತಿ ವಿವರ ಕೆಲವೊಂದಷ್ಟು ಚರ್ಚೆ ಆಗ್ತಾ ಇದೆ. ಬಟ್ ಏನಂತಂದರೆ ಕೋಟಿ ಆಸ್ತಿ ಅಂತಂದರೆ ನೀವೆಲ್ಲರೂ ಕೂಡ ನೋಡಿರ್ಬೋದು, ಒಂದು 100 ಕೋಟಿ 500 ಕೋಟಿ, ಈಗ ನಮ್ಮ ದರ್ಶನ್ ಸರ್ ಹತ್ರನೇ 100 ಇಂದ 200 ಕೋಟಿವರೆಗೂ ಆಸ್ತಿ ಇದೆ. ಅದೆಲ್ಲ ಅವರವರ ಸ್ವಂತ ದುಡಿಮೆಯಲ್ಲಿ ಒಂದೊಂದು ವರ್ಷಕ್ಕೆ ಇಷ್ಟಿಷ್ಟು ಕೋಟಿ ಅಂತ ಸಂಪಾದನೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅದರಲ್ಲೂ ಕೂಡ ಇವ್ರ ಹತ್ರ ಎಷ್ಟು ಕೋಟಿ ಆಸ್ತಿ ಇದೆ ಅನ್ನೋದನ್ನ ಇಂಚಿಂಚು ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ, ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಕೂಡ ಮಾಡಿ. ನೋಡಿ, ಒಟ್ಟು ಆಸ್ತಿ ನಾನು ಮೊದಲೇ ಹೇಳ್ಬಿಡ್ತೀನಿ, ಯಾಕೆಂತಂದರೆ ತುಂಬ ಸುತ್ತಿ ಬಳಸಿ ಅಂತ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾರೆ ಅಂದ್ರಲ್ಲ, ಆ ಥರ ಹೇಳಲ್ಲ. ಒಟ್ಟಿಗೆ ಹೇಳ್ಬಿಡ್ತೀನಿ. ಒಟ್ಟು ಆಸ್ತಿ ವಿಜಯ್ ಅವರು ತಮ್ಮ ಅಡವಿಟ್ಟಿದ್ದೇ ಟೋಟಲ್ ಒಟ್ಟು 600 ಕೋಟಿಗೂ ಅಧಿಕ, ಸುಮಾರು 624 ಕೋಟಿ ಇದೆಯಂತೆ. ನೋಡಿ, 624 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರಂತೆ ಇವರು ಅಂತ ಅವರೇ ಹೇಳ್ಕೊಂಡಿದ್ದಾರೆ ಸ್ವತಃ. ನೋಡಿ, ಚರ ಆಸ್ತಿ ಅವ್ರ ಹತ್ರ ಇರುವಂಥ ಚರ ಆಸ್ತಿ ಅಂದರೆ ಮೂವಬಲ್ ಅಸೆಟ್ಸ್ ಅಂತ ನಾವೇನು ಕರಿತೀವಿ, ಚರ ಆಸ್ತಿ 404.59 ಕೋಟಿ ಮೌಲ್ಯದ ಆಸ್ತಿ ಚರ ಆಸ್ತಿ ಇದೆಯಂತೆ. ಇನ್ನು ಸ್ಥಿರ ಆಸ್ತಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಸ್ಥಿರ ಆಸ್ತಿ ಅಂತಂದರೆ ರಿಯಲ್ ಎಸ್ಟೇಟ್ ಆಸ್ತಿ 115.113 ಕೋಟಿಯಷ್ಟು, ಅಂದರೆ 198 ಕೋಟಿ ಮೌಲ್ಯದ ಸ್ಥಿರ ಆಸ್ತಿ ಇದೆ ಅವ್ರ ಹತ್ರ. ನೋಡಿ, ನಾನು ನಿಮಗೆ ಹೇಳ್ತಾ ಇರೋದೇನಂತಂದರೆ, ಇಷ್ಟು ಆಸ್ತಿಗೆ ಅವ್ರಿಗೆ ಏನು ಕಾರಣ, ಹೆಂಗೆ ಸಂಪಾದನೆ ಮಾಡಿದ್ರು, ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು. ನೋಡಿ, ಅವ್ರು ಮಾಡ್ತಿರ್ತಕ್ಕಂಥದ್ದು ಬರೀ ಸಿನಿಮಾ ನಟನಾಗಿ ಅಷ್ಟೇ, ರಾಜಕಾರಣಿ ಇನ್ನೂ ಆಗಿರಲಿಲ್ಲ, ಈಗ CM ಆಗಿರೋದಷ್ಟೇ. ಸಿನಿಮಾ ನಟನಾಗಿ ಇಷ್ಟೆಷ್ಟು ಕೋಟಿಗಳನ್ನ ದುಡ್ಡಿನ ಹೇಗೆ ಮಾಡಿದ್ರು ಅನ್ನೋದು ನಿಮಗೆ ಡೌಟ್ ಬರ್ಬೋದು. ಬಟ್ ಇನ್ನೂ ಕೂಡ ವಿಷಯ ಇದೆ, ನಾನು ಹೋಗ್ತಾ ಹೇಳ್ತೀನಿ. ನೋಡಿ, ಚಿನ್ನಾಭರಣಕ್ಕೆ ಹೋಲಿಸಿದ್ರೆ ವಿಜಯ್ ಅವರ ಒಂದು ಹೆಸರಿನಲ್ಲಿ 883 ಗ್ರಾಮ್ ಚಿನ್ನ ಮತ್ತು ಅವರ ಪತ್ನಿಯ ಹೆಸರಿನಲ್ಲಿ 3,132, ನೋಡಿ 3,132 ಗ್ರಾಮ್ ಚಿನ್ನ ಇದೆಯಂತೆ. ಅಂದರೆ ಹೆಚ್ಚು ಕಮ್ಮಿ ಲೆಕ್ಕ ಅಂದರೆ 3 kg ಚಿನ್ನ ಅವರ ಹೆಂಡತಿ ಹೆಸರಲ್ಲಿ ಇದೆಯಂತೆ. ನೋಡಿ, ವಾಹನಗಳಿಗೆ ಹೋಲಿಸ್ಕೊಂಡ್ರೆ ಸುಮಾರು ಅವ್ರ ಹತ್ರ 7.52 ಕೋಟಿ ಮೌಲ್ಯದ ಐಷಾರಾಮಿ ವಾಹನಗಳನ್ನು ಕೂಡ ಹೊಂದಿದ್ದಾರೆ. ಆದಾಯ ಅಂತೂ 2024-25 ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ವಿಜಯ್ ಅವರ ಒಂದು ವಾರ್ಷಿಕ ಆದಾಯ 184 ಕೋಟಿಗೂ ಅಧಿಕ ಆದಾಯವನ್ನು ಘೋಷಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, 185 ಕೋಟಿಯನ್ನು ಅವರು ಒಂದು ವರ್ಷಕ್ಕೆ ದುಡಿತಕ್ಕಂಥದ್ದಂತೆ. ನೋಡಿ, ಕೌಟುಂಬಿಕ ಆಸ್ತಿ ಮತ್ತು ಸಾಲ ಆಗಲಿ ಕೆಲವೊಂದಷ್ಟು ನಿಮಗೆ ತಿಳಿಸುವಂಥದ್ದು ಇನ್ನೂ ಇದೆ. ಸಾಲ ಎಲ್ಲ ಯಾವುದೇ ಕಾರಣಕ್ಕೂ ಇಲ್ಲ. ನೋಡಿ, ವಿಜಯ್ ಅವರು ತಮ್ಮ ಕುಟುಂಬದ ಸದಸ್ಯರಿಗೆ, ತನ್ನ ಪತ್ನಿ, ಮಕ್ಕಳು ಎಲ್ಲರೂ ಕೂಡ ಸಾಲ ಕೊಡ್ತಾರಂತೆ. ಮತ್ತು ಆಸ್ತಿಯ ಮೇಲಿನ ಸಾಲದ ಹೊಣೆಗಾರಿಕೆಗಳನ್ನು ಒಂದು 0 ಆಗಿ ಇಡ್ತಾರಂತೆ ಅವರು. ಕೆಲವೊಂದಷ್ಟು ವರದಿಗಳು ಈ ರೀತಿ ಹೇಳ್ತಾ ಇದೆ ಅಂತಕ್ಕಂಥದ್ದು ನನ್ನ ಒಂದು ಮಾತಿಗೆ ಬಂತು ಅಷ್ಟೇ ಮೈಂಡ್ಗೆ. ಬಟ್ ಏನಂತಂದರೆ, ಇವರು ಇಷ್ಟು ಆಸ್ತಿಯನ್ನು ಸಂಪಾದಿಸೋದಕ್ಕೆ ಏನು ಕಾರಣ, ಹಾಗಾದರೆ ಎಲ್ಲಿಂದ ಸಂಪಾದಿಸಿದ್ರು? ನೋಡಿ, ಸಿನಿಮಾ ಅಂತಂದರೆ ನೀವೆಲ್ಲರೂ ಕೂಡ ನೋಡಿ ಇರ್ತೀರ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಮಾಡ್ತಕ್ಕಂಥ ಕೆಲವೊಂದಷ್ಟು ನಟನೆಯಿಂದ ಲಕ್ಷ ದುಡಿಯೋದಕ್ಕಾಗಲ್ಲ, ನೀವೆಲ್ಲರೂ ನೋಡೇ ಇರ್ತೀರ. ಯಾಕೆಂದರೆ ಲಕ್ಷ ದುಡಿಯೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟು ಈಸಿ ಮಾತಲ್ಲ, ಅಷ್ಟು ತುಂಬ ಕಷ್ಟ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಎಷ್ಟೋ ಜನ ಅಭಿಮಾನದಿಂದ ದುಡ್ಡನ್ನು ಮಾಡ್ತಾರೆ. ನೀವು ನೋಡಿರ್ಬೋದು ಅಭಿಮಾನದಿಂದ ಯಾವ ರೀತಿ ದುಡ್ಡು ಮಾಡ್ತಾರೆ ಅಂತ. ಅದು ಹೇಗೆ ಅಂತಂದರೆ, ಕೆಲವೊಂದಷ್ಟು ನಟರು ಅವ್ರಿಗಿರ್ತಕ್ಕಂಥ ಒಂದು ಅಭಿಮಾನದಿಂದ ಕೆಲವೊಂದಷ್ಟು ಸಿನಿಮಾಗಳು ಹಿಟ್ಟಾಗುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ. ಕೆಲವೊಂದಷ್ಟು ಮೂವಿಗಳು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ಈಗ ನೋಡಿ, 300 ಕೋಟಿ ಬಜೆಟ್ ಅಂದರೆ ಈಗ ನೋಡಿ ಲಾಸ್ಟ್ ಯಶ್ ಅವರ KGF ಮೂವಿ ಹಿಟ್ಟಾಗಿರೋದಕ್ಕೆ ನೋಡಿ ಅವ್ರ ಜೀವನನೇ ಬದಲಾಗೋಯ್ತು. ಯಶ್ ಅವರ ಒಂದು ಜೀವನ ಎಲ್ಲೋ ಹೋಗೋಯ್ತು. ನೋಡಿ, ಅವ್ರಿಗೆ ಮನೆಯಲ್ಲಿ ಮನೆ ಬಾಡಿಗೆ ಕಟ್ಟೋದು ಕೂಡ ಗತಿ ಇಲ್ಲದ ಯಶ್ ಅವ್ರ ಜೀವನ ಇವತ್ತು ಕೊನೆಗೆ ಎಲ್ಲಿ ಹೊಂಟೋಯ್ತು ನೋಡಿ ಅವ್ರ ಜೀವನ ಅಂತಕ್ಕಂಥದ್ದು. ಇವತ್ತು ಅವರು ಹೆಚ್ಚು ಕಮ್ಮಿ ಇಲ್ಲ ಅಂತಂದ್ರೆ ಕೂಡ 200-300 ಕೋಟಿ ಆಸ್ತಿ ಇದೆ ಯಶ್ ಅವ್ರ ಹತ್ರ. ಬಟ್ ಏನಂತಂದರೆ, ಅವರು ಕೂಡ ಒಬ್ಬ ಪ್ರೊಡ್ಯೂಸರ್, ವಿಜಯ್ ಕಿರ್ಗಂದೂರು ಅಂತಕ್ಕಂಥ ಪ್ರೊಡ್ಯೂಸರ್ ನಿರ್ಮಾಪಕ ಬಂದಿರೋದ್ರಿಂದ ಅವ್ರ ಬಾಳು ಕೂಡ ಏನೋ ಸಂತಸ ಆಗೋಯ್ತು, ಎಲ್ಲೋ ಹೋದಂಗಾಯಿತು. ಯಾಕೆಂತಂದರೆ, ಮಾಸ್ಟರ್ ಪೀಸ್ ನಿರ್ದೇಶಕ ಮಂಜು ಮಾಂಡವ್ಯ ಅಂತಕ್ಕಂಥ ನಿರ್ದೇಶಕ ಆಗಿ ನಂತರ ಆ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಂಥ ಯಶ್ ತುಂಬ ಫೈಟಿಂಗ್ ಸೀನ್ಗಳ ಮೂಲಕ ಮಾಡೋದು ಜಾಸ್ತಿ ಆ ಸಿನಿಮಾದಲ್ಲೇ. ನಂತರ ಆಮೇಲೆ ಕಲಿತಕ್ಕಂಥದ್ದವರು ಒಂದು KGF ಅನ್ನೋ ಸಿನಿಮಾದಲ್ಲಿ, KGF ಚಾಪ್ಟರ್ 3 ಬರ್ತಾ ಇದೆ ಈಗ. ಅದೆಲ್ಲದರಲ್ಲೂ ಕೂಡ ಹೋಲಿಸ್ಕೊಂಡ್ರೆ ಅವ್ರ ಹತ್ರ ಆಲ್ಮೋಸ್ಟ್ ಒಂದು 300-350 ಕೋಟಿಗೂ ಅಧಿಕ ದುಡ್ಡಿದೆ, ಅಂದರೆ ಆಸ್ತಿ ಇದೆ ಅಂತ ಹೇಳ್ಬೋದು ಯಶ್ ಅವ್ರಿಗೆ. ಬಟ್ ತಳಪತಿ ವಿಜಯ್ ಅವ್ರಿಗೆ ನೋಡಿ, ಗುರುವಿಗೆ ವಿದಾಯ ಹೇಳಿದ ವಿಜಯ್ ಅಂತ ಹೇಳ್ಬೋದು. ನೋಡಿ, ಗುರುವಿಗೆ ಅಂತಂದರೆ ಕೆಲವೊಂದಷ್ಟು ಅವರ ಒಂದು ಜೀವನದಲ್ಲಿ ಗುರುಗಳಾಗಲಿ ಕೆಲವೊಂದಷ್ಟು ಶಿಷ್ಯಂದ್ರಾಗಲಿ ಅವರೆಲ್ಲ ಇದ್ದೇ ಇರ್ತಾರೆ, ಎಲ್ಲರ ಜೀವನದಲ್ಲೂ ಅಷ್ಟೇ.
ಅವ್ರ ಗುರುಗಳಿಗೂ ಕೂಡ ವಿದಾಯ ಹೇಳ್ಕೊಂಡು ತಮ್ಮ ಗೆಳೆಯನ ಜೊತೆಗೆ ನೋವನ್ನು ಕೂಡ ಹೇಳ್ಕೊಂಡು ನಾವು ಇಷ್ಟಿಷ್ಟು ಈ ಥರ ಎಲ್ಲ ಕಷ್ಟಪಟ್ಟು ಜೀವನದಲ್ಲಿ ಈ ಥರ ಎಲ್ಲ ನಾವು ಮುಂದೆ ಬಂದು ಅಂತೆಲ್ಲ ಹೇಳ್ಕೊಂಡು ಏನೋ ಒಂದು ಸಾಧನೆ ಮಾಡಿದಾರಲ್ಲ, ನಿಜವಾಗ್ಲೂ ಎಲ್ಲರೂ ಕೂಡ ಮೆಚ್ಚಬೇಕಾದ್ದೆ, ಇಲ್ಲ ಅಂತಲ್ಲ. ನೋಡಿ, ವಿಜಯ್ ರಾಜಕೀಯ ದರ್ಬಾರೀಗ ಸಂಭ್ರಮದ ನಡುವೆ ತುಂಬ ತುಳುಕಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಗೆದ್ದ ತಕ್ಷಣ ಈಗಾಗಲೇ ಪಾರ್ಲಿಮೆಂಟ್ಗೆ ಹೋಗಿ ತಮ್ಮ ಒಂದು ಪಕ್ಷದ ಒಂದು ಏನೇನು ಪ್ರೊಸೀಜರ್ ಏನೇನಿದೆ ಪ್ರೊಸೆಸಿಂಗ್ ಇದೆ ಅದೆಲ್ಲ ಮಾಡಲೇಬೇಕು. ಏಕೆಂದರೆ ತಾವೀಗ ಸಿ ಎಮ್ ಆಗೋರು ಹೊರಟಿದ್ದಾರೆ. ತಮಿಳುನಾಡಿನ ಸಿ ಎಮ್ ಆಗಿ ನೆಕ್ಸ್ಟ್ ಮುಂದೆ ಅವ್ರ ಕನಸು ಏನಿರುತ್ತೋ, ಸಿ ಎಮ್ ಆದಮೇಲೆ ಏನೇನೋ ಬಿಟ್ಟಿ ಭಾಗ್ಯಗಳು ಕೊಡಬೇಕು. ಬಿಟ್ಟಿ ಅಂದರೆ ನಮ್ಮ ರೈತರಿಗೆ ಅಲ್ಲಿ ನಮ್ಮ ಜನಗಳಿಗೆ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ಜನಗಳಿಗೆ ಏನೇನೋ ಫ್ರೀ ಕೊಡಬೇಕು, ಯಾವ್ಯಾವುದೋ ಒಂದು ಕ್ಷೇತ್ರಗಳಲ್ಲಿ ನಾವು ತೊಡಗಿಸ್ಕೊಳ್ಬೇಕು, ನಮ್ಮ ಕ್ಷೇತ್ರಗಳಿಗೆ ಗೆದ್ದಿರ್ತಕ್ಕಂಥ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಎಲ್ಲೆಲ್ಲಿ ನಾವು ಏನೇನು ಮಾಡಬೇಕು ಅಂತಕ್ಕಂಥದ್ದು ಅವರೀಗ ಮಾಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಯಾಕೆಂತಂದರೆ ರಾಜಕಾರಣಿ, ಒಬ್ಬ ಸಿನಿಮಾ ನಟನಾಗಿ ರಾಜಕಾರಣಿ ಆಗೋದು ಅಷ್ಟು ಈಸಿ ಅಲ್ಲ. ನೀವೆಲ್ಲರೂ ಕೂಡ ನೋಡಿರ್ತೀರ, ಒಬ್ಬ ನಟನಾಗಿ ಇಂಡಸ್ಟ್ರಿಯಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡೋದೇ ಹೆಚ್ಚು. ಈಗ ನೋಡಿ, ನಮ್ಮ ಕಿಚ್ಚ ಸುದೀಪ್ ತಗೊಳ್ಳಿ, ಎಷ್ಟು ಒಂದು ನಟನಾಗಬೇಕು ಅಂತಂದ್ರೆ ಕೂಡ ಚಿಕ್ಕ ವಯಸ್ಸಿಂದ ಕೂಡ ಕಷ್ಟಪಟ್ಟಿದ್ದಾರೆ. ನೋಡಿ, ಅಪ್ಪು ಸರ್ ಜೊತೆ ಕ್ಲೋಸಿಂಗ್ ಆಗಿ ಅಪ್ಪು ಸರ್ ಜೊತೆ ಎಲ್ಲ ತುಂಬ ಮೀಟಾಗಿ ಅಪ್ಪು ಸರ್ನ ಅವ್ರ ಜೊತೆ ಎಲ್ಲ ಆ್ಯಕ್ಟಿಂಗ್ ಆಗಿ ಕಲ್ತ್ಕೊಂಡು, ಕೆಲವೊಂದಷ್ಟು ನಟ ಒಪ್ಪಿ ಸರ್ ಜೊತೆ ಡೈರೆಕ್ಷನ್ ಕಲ್ತ್ಕೊಂಡು ಎಲ್ಲ ತುಂಬಾ ಒಂದು ಒಳ್ಳೆ ಮಾಡ್ಕೊಂಡು ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ನಾವು ಮಾಡ್ತಕ್ಕಂಥ ಏನಿದೆ ನಟನೆ, ಒಂದು ನಿರ್ದೇಶನ ಆಗಲಿ, ಕೆಲವೊಂದಷ್ಟು ಆ್ಯಕ್ಟಿಂಗ್ಗಳಾಗಲಿ, ಇವೆಲ್ಲ ಹೋಗ್ತಾ ನಮಗೆ ಕಲಿಸಿರ್ತಕ್ಕಂಥ ಒಂದು ಪಾಠಗಳೇನಿದೆ ಅದು ಹೋಗ್ತಾ ನಮಗೆ ಜೀವನನೇ ದಾರಿ ಮಾಡಿಕೊಡುತ್ತೆ, ಇಲ್ಲ ಅಂತಲ್ಲ. ನೋಡಿ, ಸುದೀಪ್ ಸರಿ ಹೇಗೆ ಜೀವನ ಮಾಡಿಕೊಂಡು ಒಂದು ಸಿನಿಮಾನ ಅಂದರೆ, ಅದೇ ರೀತಿ ನೋಡಿ, ಇಂಜಿನಿಯರ್ ಓದ್ತಾ ಇದ್ರು ಅವರು. ಇಂಜಿನಿಯರ್ ಕೆಲಸಕ್ಕೆ ಹೋಗಿದ್ರೆ ಒಂದು 2 ರಿಂದ 3 ಲಕ್ಷ ಸಂಬಳ ಸಿಕ್ತಿತ್ತು, 5 ಲಕ್ಷ ಸಿಕ್ಬೋದಿತ್ತೇನೋ, 10 ಲಕ್ಷ ಸಂಬಳ ಸಿಕ್ತಿತ್ತು ಅವ್ರಿಗೆ, ಸುದೀಪ್ ಅವ್ರಿಗೆ. ಬಟ್ ಇವ್ರಿಗೂ ಅಷ್ಟೇ, ಇವ್ರು ಮಾಡಿರ್ತಕ್ಕಂಥ ಒಂದು ಎಜುಕೇಷನಿಂದ ಲಕ್ಷ ಸಂಬಳ ಸಿಗ್ತಿತ್ತು. ಅದೆಲ್ಲ ಬಿಟ್ಟು ನಾವು ಸಿನಿಮಾದಲ್ಲಿ ನಟನೆ ಆಗಬೇಕು ಅಂತಕ್ಕಂಥದ್ದು ಇವರ ಒಂದು ಮೈಂಡಲ್ಲಿ ಇರೋದ್ರಿಂದ ನಟನೆ ಕೂಡ ಒಂದು ಫೀಲ್ಡ್ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಟನಾಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಈ ಒಂದು ಹೆಸರು ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ. ನೀವೆಲ್ಲರೂ ಕೂಡ ನೋಡಿರ್ಬೋದು, ವಿಜಯ್ ಅವರು ಅವ್ರ ಕೋಟಿ ಆಸ್ತಿ ಎಲ್ಲ ಎಷ್ಟಿದೆ ಅಂತ ತಿಳ್ಕೊಟ್ಟೆ. ಬಟ್ ಆ ಕೋಟಿಗಳನ್ನು ದುಡಿಯೋದಕ್ಕೆ ಏನೇನೆಲ್ಲ ಕಷ್ಟಪಟ್ಟಿರಬೇಕು, ಎಷ್ಟೆಲ್ಲ ಹಗಲು ರಾತ್ರಿ ದುಡ್ದಿರಬೇಕು, ನೀವು ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆಂತಂದರೆ ಅವ್ರಿಗಿರ್ತಕ್ಕಂಥ ಒಂದು ಮೈಂಡ್ ಏನಿದೆ, ಆಸ್ತಿ ಅಂತಕ್ಕಂಥ ಒಂದು ಮೈಂಡು, ಆಸ್ತಿ ಆಗಲಿ, ವಿಚಾರ ಆಗಲಿ, ಒಂದು ಅಂತಸ್ತಾಗಲಿ, ಅದೆಲ್ಲ ಅವ್ರಿಗಿರಲಿಲ್ಲ. ಇದೆಲ್ಲ ಇಷ್ಟೊಂದು ನನಗೆ ಬರುತ್ತೆ, ಒಂದು ಹೆಸರು ಏನೋ ಅಂತೀವಲ್ಲ, ಹೆಣ್ಣು ಹೊನ್ನು ಮಣ್ಣು ಇದೆಲ್ಲ ಬರುತ್ತೆ ಅಂತ. ಬಟ್ ಈ ರೀತಿ ಬರ್ತಾ ಇರಲಿಲ್ಲ. ಆದರೆ ಅವ್ರು ಅಂದುಕೊಂಡಷ್ಟು ಮೀರಿ ಬಂದುಬಿಟ್ಟಿದೆ. ಯಾಕೆಂತಂದರೆ ಅವ್ರಿಗಿರ್ತಕ್ಕಂಥ ಒಂದು ಅಭಿಮಾನ ಆಗಿದೆ, ಕ್ರೇಜ್ ಆಗಿದೆ. ಈಗ ನೋಡಿ, ನಮ್ಮ ಸ್ಯಾಂಡಲ್ವುಡ್ಡಲ್ಲೂ ಕೂಡ ದರ್ಶನ್ ಸರ್ ಹೇಗಿದ್ದಾರೆ ಅಭಿಮಾನ ಅಂದರೆ, ಅದೇ ರೀತಿ ಇಡೀ ಕರ್ನಾಟಕದ ಇನ್ನೊಂದು ಪಕ್ಷ ಕಟ್ಟಿದ್ದಾರೆ ದರ್ಶನ್ ಸರ್ ಕೂಡ. ಅವರು ಕೂಡ ಗೆಲ್ತಿದ್ರು ಈಗ, ನಿಜವಾಗ್ಲೂ, ಇಲ್ಲ ಅಂತಲ್ಲ. ಯಾಕೆಂತಂದರೆ ರಾಜಕಾರಣಿ ಆಗುವ ಒಂದು ಅವ್ರಿಗೆ ಅವಕಾಶ ಇದೆ, ಆದರೆ ರಾಜಕಾರಣಿ ಆಗಬೇಕು ಅಂತ ಅವ್ರಿಗೆ ಆಸೆ ಇರಲಿಲ್ಲ. ಸಿನಿಮಾದಲ್ಲೇ ನಾನು ಹೆಸರು ಮಾಡಬೇಕು, ನಮ್ಮ ತಂದೆ ಕಾಲದಿಂದ ಸಿನಿಮಾದಲ್ಲೇ ಮಾಡ್ಕೊಂಬಂದಿರೋದು, ಸಿನಿಮಾದಲ್ಲೇ ನಾನು ಬೆಳಿಬೇಕು ಅಂತ ಕೂಡ ದರ್ಶನ್ ಸರ್ ಬಂದಿದ್ದು. ಬಟ್ ಇವರು ಅಷ್ಟೇ, ತಂದೆನೂ ಕೂಡ ನಿರ್ದೇಶಕರಾಗಿದ್ದರು, ನಾನು ಕೂಡ ಒಬ್ಬ ನಟನಾಗಿ ಬೆಳಿಬೇಕು ಅಂತ ಬಂದರು. ನಂತರ ಸಡನ್ಲಿ 2018ರಿಂದ ರಾಜಕೀಯಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಸಡನ್ಲಿ ಈಗ ನೋಡಿ, CM ಕೂಡ ಆಗಬೇಕಂತೆಲ್ಲ ಆಗೇ ಬಿಟ್ಟಿದ್ದಾರೆ. ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ, ಮುಂದಿನ ಎಪಿಸೋಡ್ಗಳಲ್ಲಿ ಇವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಇವರ ಬಗ್ಗೆ ಇನ್ನೊಂದಷ್ಟು ಚರ್ಚೆಗಳನ್ನ ಮಾಡೋಣ. ನಂತರ ಏನಂತಂದರೆ, ನಮ್ಮ ವಿಡಿಯೋಗಳ ಸದಾ ಹೀಗೆ ನೋಡ್ತಾ ಇರಿ, ಕಾಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ನಿಮಗೇನಿಸುತ್ತೆ. ಯಾಕೆಂತಂದರೆ ಈ ಥರ ಇನ್ನೊಂದಷ್ಟು ಎಷ್ಟೆಷ್ಟು ಕೋಟಿ ಆಸ್ತಿಗೆ ಇದ್ದಾರೆ, ಇನ್ನೂ ಎಷ್ಟೆಷ್ಟು ಎಲ್ಲರೂ ಕೂಡ ತಿಳಿಸ್ಕೊಳ್ಳೋಣ. ಥ್ಯಾಂಕ್ ಯು.